ಮದ್ದೂರು ನಗರಸಭೆ ವ್ಯಾಪ್ತಿಗೆ ಗೆಜ್ಜಲಗೆರೆ ಗ್ರಾಮವನ್ನ ಸೇರ್ಪಡೆ ಮಾಡಿರುವುದಕ್ಕೆ ವಿರೋಧಿಸಿ ಕಳೆದ 21 ದಿನಗಳಿಂದ ಗ್ರಾಮಸ್ಥರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಇವತ್ತು ಬಿಜೆಪಿ ನಾಯಕರು ಕೂಡ ಸಾಥ್ ನೀಡಿರುವಂಥದ್ದು. ಈ ಬಗ್ಗೆ ಮಾತಾಡೋದಕ್ಕೆ ವಿಪಕ್ಷ ನಾಯಕರಾದಂಥ ಅಶೋಕ್ ಅವರಿದ್ದಾರೆ, ಅವರನ್ನ ಮಾತಾಡ್ತೀನಿ. ಸರ್, 21 ದಿನಗಳಿಂದ ಪ್ರತಿಭಟನೆ ಮಾಡ್ತಾ ಇದ್ದಾರೆ, ಸರ್ಕಾರ ಜಗ್ತಾ ಇಲ್ಲ. ಇವತ್ತು ನೀವು ಕೂಡ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದೀರಿ. ನೋಡಿ, ನಾವು ಇಲ್ಲಿ ಹಳ್ಳಿಯ ಜನ ಹಳ್ಳಿಯಾಗಿ ಉಳಿಬೇಕು ಅಂತ ಹೇಳ್ತಾರೆ. ಪಟ್ಟಣ ಮಾಡೋದ್ರಿಂದ ನಮ್ಮ ಹಳ್ಳಿಯ ವಾತಾವರಣ ಹೊರಟೋಗ್ತತೆ. ಇಲ್ಲಿರುವಂಥ ನಮ್ಮ ಗದ್ದೆ ಜಮೀನೇನಿದೆ, ತೆಂಗಿನ ತೋಟಗಳೇನಿದೆ, ಅದೆಲ್ಲ ಹಾಳಾಗಿ ಹೋಗ್ತತೆ. ಅದರಿಂದ ಹಳ್ಳಿಯಾಗಿ ಉಳಿಸಿ ಅಂತ ಹೋರಾಟ ಮಾಡಿದ್ರೆ ಈ ಸರ್ಕಾರಕ್ಕೆ ಏನು ಪ್ರಾಬ್ಲಮ್ಮು? ಸರ್ಕಾರ ಹಳ್ಳಿನ ಕರ್ಕೊಂಡೋಗಿ ಪಟ್ಟಣ ಮಾಡಿದ್ರೆ ಸರ್ಕಾರಕ್ಕೆ ಇದರಿಂದ ಬೆನಿಫಿಟ್ ಏನಾಗ್ತೈತೆ? ಅನ್ಯಾಯ ಮಾಡ್ತಾ ಇದ್ದಾರೆ, ಜನರ ಭಾವನೆಗೆ ವಿರುದ್ಧವಾಗಿ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ನಾವು ಬಂದಿದ್ದೀರಿ. ಈ ದೌರ್ಜನ್ಯ, ಇದೆಲ್ಲ ಕಾಂಗ್ರೆಸ್ ಅವ್ರು ಮಾಡ್ತಾ ಇರೋ ದೌರ್ಜನ್ಯ, ಇದು ನಿಲ್ಲಲ್ಲ. ನಾವು ಅದಕ್ಕೆ ವಿರೋಧ ಮಾಡ್ತಾ ಇದ್ದೀರಿ. ಕೂಡಲೇ ಆ ಗೆಜೆಟನ್ನು ರದ್ದು ಮಾಡಿ ಹಳ್ಳಿಯನ್ನು ಹಳ್ಳಿಯಾಗಿ ಉಳಿಸಿ. ಗಾಂಧೀಜಿಯ ಕನಸೇನಿದೆ, ಗ್ರಾಮ ರಾಜ್ಯ ರಾಮ ರಾಜ್ಯ, ಅದನ್ನು ಮಾಡಿ ಅಂತ ಹೇಳಿ ನಾನು ಹೋರಾಟವನ್ನು ಮಾಡ್ತಾ ಇದ್ದೀನಿ. ಸರ್, ಮುಂದೆ ಯಾವ ಸ್ವರೂಪಕ್ಕೆ ಹೋಗುತ್ತೆ ಸರ್ ಹೋರಾಟ? ನೋಡಿ, ಗೆಜ್ಜಲಗೆರೆ ಹಿಂದೆ ಗುಂಡೂರಾವ್ ಅವರು ಗೋಲಿಬಾರ್ ಮಾಡಿ ಇಲ್ಲಿ ರೈತರು ಸತ್ತಿದ್ದಾರೆ ಇಬ್ಬರು. ಅಂಥ ಹೋರಾಟದ ಜಮೀನಿದು, ಭೂಮಿ ಇದು. ಇಲ್ಲೇನಾದರೂ ಜಾಸ್ತಿ ಒತ್ತಡ ಹಾಕಿದ್ರೆ ದೊಡ್ಡ ಹೋರಾಟ ಆಗ್ತೈತೆ. ಸರ್ಕಾರಕ್ಕೆ, ಮುಖ್ಯಮಂತ್ರಿಗಳಿಗೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಅದಕ್ಕೆ ಅವಕಾಶ ಕೊಡದೆ ಇಮಿಡಿಯೇಟಾಗಿ ಆ ಗೆಜೆಟನ್ನು ವಾಪಸ್ ತೆಗೀರಿ. ಚಲವಾದಿ ನಾರಾಯಣಸ್ವಾಮಿ ಅವರು ಇದ್ದಾರೆ, ಮಾತಾಡಿಸ್ತೀನಿ. ನೀವೇನು ಹೇಳ್ತೀರಿ ಸರ್, ಹೋರಾಟಕ್ಕೆ ಭಾಗಿಯಾಗಿದ್ದೀರಿ ಇವತ್ತು? ಹೋರಾಟ ಜನ ಏನು ಅಭಿಲಾಷೆ ಇದೆ ಅದಕ್ಕೆ ಸ್ಪಂದಿಸ್ತಕ್ಕಂಥದ್ದು ನಮ್ಮೆಲ್ಲರ ಕರ್ತವ್ಯ. ಈಗೇನು ಅಶೋಕ್ ಅವರು ಹೇಳಿದರು, ಇದು ಮಾತೆತ್ತಿದ್ರೆ ಮಹಾತ್ಮ ಗಾಂಧಿ ಹೆಸರು ಹೇಳ್ತಕ್ಕಂಥ ಕಾಂಗ್ರೆಸ್ ಪಕ್ಷ ಗ್ರಾಮ ರಾಜ್ಯವನ್ನು ಉಳಿಸ್ಬೇಕಲ್ಲ, ಆ ಕೆಲಸವನ್ನು ಅವ್ರು ಮಾಡಲಿ. ಇಲ್ಲ ಅಂತಂದರೆ ಇದು ಹೋರಾಟ ಮುಂದುವರಿಯುತ್ತೆ. ಇದಿಷ್ಟು ಅಶೋಕ್ ಹಾಗೂ ಚಲವಾದಿ ನಾರಾಯಣಸ್ವಾಮಿ ಅವರ ಮಾತಾಗಿರುವಂಥದ್ದು. ಅಂದರೆ ಗ್ರಾಮವನ್ನು ಗ್ರಾಮವಾಗಿ ಉಳಿಸಬೇಕು, ಜನಾಭಿಪ್ರಾಯಕ್ಕೆ ಬೆಲೆಯನ್ನು ಕೊಡಬೇಕು ಅಂತೇಳಿ ಆಗ್ರಹಿಸ್ತಾ ಇರುವಂಥದ್ದು. ಈ ವಿಚಾರವಾಗಿ ಮುಂದಿನ ಅಂದರೆ ಸೆಷನ್ನಲ್ಲೂ ಕೂಡ ಮಾತಾಡ್ತೀವಿ. ಆ ಮೂಲಕ ಇಲ್ಲಿನ ಹೋರಾಟಗಾರರಿಗೆ ನಾವು ಬೆಂಬಲವಾಗಿ ನಿಲ್ತೀವಿ ಅಂತ ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾಮನ್ ಇನ್ನೊಂದು ಜೊತೆ ಆನಂದ್, ರಿಪಬ್ಲಿಕ್ ಕನ್ನಡ, ಮಂಡ್ಯ. ಮದ್ದೂರು ನಗರಸಭೆ ವ್ಯಾಪ್ತಿಗೆ ಗೆಜ್ಜಲಗೆರೆ ಗ್ರಾಮವನ್ನು ಸೇರ್ಪಡೆ ಮಾಡಿರುವುದಕ್ಕೆ ವಿರೋಧಿಸಿ ಕಳೆದ 21 ದಿನಗಳಿಂದ ಗ್ರಾಮಸ್ಥರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಇವತ್ತು ಬಿಜೆಪಿ ನಾಯಕರು ಕೂಡ ಸಾಥ್ ನೀಡಿರುವಂಥದ್ದು. ಈ ಬಗ್ಗೆ ಮಾತಾಡೋದಕ್ಕೆ ವಿಪಕ್ಷ ನಾಯಕರಾದಂಥ ಅಶೋಕ್ ಅವರಿದ್ದಾರೆ, ಅವರನ್ನ ಮಾತಾಡ್ತೀನಿ. ಸರ್, 21 ದಿನಗಳಿಂದ ಪ್ರತಿಭಟನೆ ಮಾಡ್ತಾ ಇದ್ದಾರೆ, ಸರ್ಕಾರ ಜಗ್ತಾ ಇಲ್ಲ. ಇವತ್ತು ನೀವು ಕೂಡ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದೀರಿ. ನೋಡಿ, ನಾವು ಇಲ್ಲಿ ಹಳ್ಳಿಯ ಜನ ಹಳ್ಳಿಯಾಗಿ ಉಳಿಬೇಕು ಅಂತ ಹೇಳ್ತಾರೆ. ಪಟ್ಟಣ ಮಾಡೋದ್ರಿಂದ ನಮ್ಮ ಹಳ್ಳಿಯ ವಾತಾವರಣ ಹೊರಟೋಗ್ತತೆ. ಇಲ್ಲಿರುವಂಥ ನಮ್ಮ ಗದ್ದೆ ಜಮೀನೇನಿದೆ, ತೆಂಗಿನ ತೋಟಗಳೇನಿದೆ, ಅದೆಲ್ಲ ಹಾಳಾಗಿ ಹೋಗ್ತತೆ. ಅದರಿಂದ ಹಳ್ಳಿಯಾಗಿ ಉಳಿಸಿ ಅಂತ ಹೋರಾಟ ಮಾಡಿದ್ರೆ ಈ ಸರ್ಕಾರಕ್ಕೆ ಏನು ಪ್ರಾಬ್ಲಮ್ಮು? ಸರ್ಕಾರ ಹಳ್ಳಿನ ಕರ್ಕೊಂಡೋಗಿ ಪಟ್ಟಣ ಮಾಡಿದ್ರೆ ಸರ್ಕಾರಕ್ಕೆ ಇದರಿಂದ ಬೆನಿಫಿಟ್ ಏನಾಗ್ತೈತೆ? ಅನ್ಯಾಯ ಮಾಡ್ತಾ ಇದ್ದಾರೆ, ಜನರ ಭಾವನೆಗೆ ವಿರುದ್ಧವಾಗಿ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ನಾವು ಬಂದಿದ್ದೀರಿ. ಈ ದೌರ್ಜನ್ಯ, ಇದೆಲ್ಲ ಕಾಂಗ್ರೆಸ್ ಅವ್ರು ಮಾಡ್ತಾ ಇರೋ ದೌರ್ಜನ್ಯ, ಇದು ನಿಲ್ಲಲ್ಲ. ನಾವು ಅದಕ್ಕೆ ವಿರೋಧ ಮಾಡ್ತಾ ಇದ್ದೀರಿ. ಕೂಡಲೇ ಆ ಗೆಜೆಟನ್ನು ರದ್ದು ಮಾಡಿ ಹಳ್ಳಿಯನ್ನು ಹಳ್ಳಿಯಾಗಿ ಉಳಿಸಿ. ಗಾಂಧೀಜಿಯ ಕನಸೇನಿದೆ, ಗ್ರಾಮ ರಾಜ್ಯ ರಾಮ ರಾಜ್ಯ, ಅದನ್ನು ಮಾಡಿ ಅಂತ ಹೇಳಿ ನಾನು ಹೋರಾಟವನ್ನು ಮಾಡ್ತಾ ಇದ್ದೀನಿ. ಸರ್, ಮುಂದೆ ಯಾವ ಸ್ವರೂಪಕ್ಕೆ ಹೋಗುತ್ತೆ ಸರ್ ಹೋರಾಟ? ನೋಡಿ, ಗೆಜ್ಜಲಗೆರೆ ಹಿಂದೆ ಗುಂಡೂರಾವ್ ಅವರು ಗೋಲಿಬಾರ್ ಮಾಡಿ ಇಲ್ಲಿ ರೈತರು ಸತ್ತಿದ್ದಾರೆ ಇಬ್ಬರು. ಅಂಥ ಹೋರಾಟದ ಜಮೀನಿದು, ಭೂಮಿ ಇದು. ಇಲ್ಲೇನಾದರೂ ಜಾಸ್ತಿ ಒತ್ತಡ ಹಾಕಿದ್ರೆ ದೊಡ್ಡ ಹೋರಾಟ ಆಗ್ತೈತೆ. ಸರ್ಕಾರಕ್ಕೆ, ಮುಖ್ಯಮಂತ್ರಿಗಳಿಗೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಅದಕ್ಕೆ ಅವಕಾಶ ಕೊಡದೆ ಇಮಿಡಿಯೇಟಾಗಿ ಆ ಗೆಜೆಟನ್ನು ವಾಪಸ್ ತೆಗೀರಿ. ಚಲವಾದಿ ನಾರಾಯಣಸ್ವಾಮಿ ಅವರು ಇದ್ದಾರೆ, ಮಾತಾಡಿಸ್ತೀನಿ. ನೀವೇನು ಹೇಳ್ತೀರಿ ಸರ್, ಹೋರಾಟಕ್ಕೆ ಭಾಗಿಯಾಗಿದ್ದೀರಿ ಇವತ್ತು? ಹೋರಾಟ ಜನ ಏನು ಅಭಿಲಾಷೆ ಇದೆ ಅದಕ್ಕೆ ಸ್ಪಂದಿಸ್ತಕ್ಕಂಥದ್ದು ನಮ್ಮೆಲ್ಲರ ಕರ್ತವ್ಯ. ಈಗೇನು ಅಶೋಕ್ ಅವರು ಹೇಳಿದರು, ಇದು ಮಾತೆತ್ತಿದ್ರೆ ಮಹಾತ್ಮ ಗಾಂಧಿ ಹೆಸರು ಹೇಳ್ತಕ್ಕಂಥ ಕಾಂಗ್ರೆಸ್ ಪಕ್ಷ ಗ್ರಾಮ ರಾಜ್ಯವನ್ನು ಉಳಿಸ್ಬೇಕಲ್ಲ, ಆ ಕೆಲಸವನ್ನು ಅವ್ರು ಮಾಡಲಿ. ಇಲ್ಲ ಅಂತಂದರೆ ಇದು ಹೋರಾಟ ಮುಂದುವರಿಯುತ್ತೆ. ಇದಿಷ್ಟು ಅಶೋಕ್ ಹಾಗೂ ಚಲವಾದಿ ನಾರಾಯಣಸ್ವಾಮಿ ಅವರ ಮಾತಾಗಿರುವಂಥದ್ದು. ಅಂದರೆ ಗ್ರಾಮವನ್ನು ಗ್ರಾಮವಾಗಿ ಉಳಿಸಬೇಕು, ಜನಾಭಿಪ್ರಾಯಕ್ಕೆ ಬೆಲೆಯನ್ನು ಕೊಡಬೇಕು ಅಂತೇಳಿ ಆಗ್ರಹಿಸ್ತಾ ಇರುವಂಥದ್ದು. ಈ ವಿಚಾರವಾಗಿ ಮುಂದಿನ ಅಂದರೆ ಸೆಷನ್ನಲ್ಲೂ ಕೂಡ ಮಾತಾಡ್ತೀವಿ. ಆ ಮೂಲಕ ಇಲ್ಲಿನ ಹೋರಾಟಗಾರರಿಗೆ ನಾವು ಬೆಂಬಲವಾಗಿ ನಿಲ್ತೀವಿ ಅಂತ ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾಮನ್ ಇನ್ನೊಂದು ಜೊತೆ ಆನಂದ್, ರಿಪಬ್ಲಿಕ್ ಕನ್ನಡ, ಮಂಡ್ಯ. ಮದ್ದೂರು ನಗರಸಭೆ ವ್ಯಾಪ್ತಿಗೆ ಗೆಜ್ಜಲಗೆರೆ ಗ್ರಾಮವನ್ನು ಸೇರ್ಪಡೆ ಮಾಡಿರುವುದಕ್ಕೆ ವಿರೋಧಿಸಿ ಕಳೆದ 21 ದಿನಗಳಿಂದ ಗ್ರಾಮಸ್ಥರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಇವತ್ತು ಬಿಜೆಪಿ ನಾಯಕರು ಕೂಡ ಸಾಥ್ ನೀಡಿರುವಂಥದ್ದು. ಈ ಬಗ್ಗೆ ಮಾತಾಡೋದಕ್ಕೆ ವಿಪಕ್ಷ ನಾಯಕರಾದಂಥ ಅಶೋಕ್ ಅವರಿದ್ದಾರೆ, ಅವರನ್ನ ಮಾತಾಡ್ತೀನಿ. ಸರ್, 21 ದಿನಗಳಿಂದ ಪ್ರತಿಭಟನೆ ಮಾಡ್ತಾ ಇದ್ದಾರೆ, ಸರ್ಕಾರ ಜಗ್ತಾ ಇಲ್ಲ. ಇವತ್ತು ನೀವು ಕೂಡ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದೀರಿ. ನೋಡಿ, ನಾವು ಇಲ್ಲಿ ಹಳ್ಳಿಯ ಜನ ಹಳ್ಳಿಯಾಗಿ ಉಳಿಬೇಕು ಅಂತ ಹೇಳ್ತಾರೆ. ಪಟ್ಟಣ ಮಾಡೋದ್ರಿಂದ ನಮ್ಮ ಹಳ್ಳಿಯ ವಾತಾವರಣ ಹೊರಟೋಗ್ತತೆ.
ಇಲ್ಲಿರುವಂಥ ನಮ್ಮ ಗದ್ದೆ ಜಮೀನೇನಿದೆ, ತೆಂಗಿನ ತೋಟಗಳೇನಿದೆ ಅದೆಲ್ಲ ಹಾಳಾಗಿ ಹೋಗ್ತೈತೆ. ಅದರಿಂದ ಹಳ್ಳಿಯಾಗಿ ಉಳಿಸಿ ಅಂತ ಹೋರಾಟ ಮಾಡಿದ್ರೆ ಈ ಸರ್ಕಾರಕ್ಕೆ ಏನು ಪ್ರಾಬ್ಲಮ್ಮು? ಸರ್ಕಾರ ಹಳ್ಳಿನ ಕರ್ಕೊಂಡೋಗಿ ಪಟ್ಟಣ ಮಾಡಿದ್ರೆ ಸರ್ಕಾರಕ್ಕೆ ಇದರಿಂದ ಬೆನಿಫಿಟ್ ಏನಾಗ್ತೈತೆ? ಅನ್ಯಾಯ ಮಾಡ್ತಾ ಇದ್ದಾರೆ, ಜನರ ಭಾವನೆಗೆ ವಿರುದ್ಧವಾಗಿ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ನಾವು ಬಂದಿದ್ದೀರಿ. ಈ ದೌರ್ಜನ್ಯ ಇದೆಲ್ಲ ಕಾಂಗ್ರೆಸ್ ಅವ್ರು ಮಾಡ್ತಾ ಇರೋ ದೌರ್ಜನ್ಯ, ಇದು ನಿಲ್ಲಲ್ಲ. ನಾವು ಅದಕ್ಕೆ ವಿರೋಧ ಮಾಡ್ತಾ ಇದ್ದೀರಿ. ಕೂಡಲೇ ಆ ಗೆಜೆಟನ್ನು ರದ್ದು ಮಾಡಿ ಹಳ್ಳಿಯನ್ನು ಹಳ್ಳಿಯಾಗಿ ಉಳಿಸಿ. ಗಾಂಧೀಜಿಯ ಕನಸೇನಿದೆ ಗ್ರಾಮ ರಾಜ್ಯ ರಾಮ ರಾಜ್ಯ, ಅದನ್ನು ಮಾಡಿ ಅಂತ ಹೇಳಿ ನಾನು ಹೋರಾಟವನ್ನು ಮಾಡ್ತಾ ಇದ್ದೀನಿ. ಸರ್, ಮುಂದೆ ಯಾವ ಸ್ವರೂಪಕ್ಕೆ ಹೋಗುತ್ತೆ ಸರ್ ಹೋರಾಟ? ನೋಡಿ, ಗೆಜ್ಜಿಲ್ಗೆರೆ ಹಿಂದೆ ಗುಂಡೂರಾವ್ ಅವರು ಗೋಲಿಬಾರ್ ಮಾಡಿ ಇಲ್ಲಿ ರೈತರು ಸತ್ತಿದ್ದಾರೆ ಇಬ್ಬರು. ಅಂಥ ಹೋರಾಟದ ಜಮೀನಿದು, ಭೂಮಿ ಇದು. ಇಲ್ಲೇನಾದರೂ ಜಾಸ್ತಿ ಒತ್ತಡ ಹಾಕಿದ್ರೆ ದೊಡ್ಡ ಹೋರಾಟ ಆಗ್ತೈತೆ. ಸರ್ಕಾರಕ್ಕೆ, ಮುಖ್ಯಮಂತ್ರಿಗಳಿಗೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಅದಕ್ಕೆ ಅವಕಾಶ ಕೊಡದೆ ಇಮಿಡಿಯೇಟಾಗಿ ಆ ಗೆಜೆಟನ್ನು ವಾಪಸ್ ತೆಗೀರಿ. ಛಲವಾದಿ ನಾರಾಯಣ ಸ್ವಾಮಿ ಅವರು ಇದ್ದಾರೆ, ಮಾತಾಡಿಸ್ತೀನಿ. ಸರ್, ನೀವೇನು ಹೇಳ್ತೀರಿ ಸರ್, ಹೋರಾಟಕ್ಕೆ ಭಾಗಿಯಾಗಿದ್ದೀರಿ ಇವತ್ತು? ಸೊ ಹೋರಾಟ ಜನ ಏನು ಅಭಿಲಾಷೆ ಇದೆ ಅದಕ್ಕೆ ಸ್ಪಂದಿಸ್ತಕ್ಕಂಥದ್ದು ನಮ್ಮೆಲ್ಲರ ಕರ್ತವ್ಯ. ಈಗೇನು ಅಶೋಕ್ ಅವ್ರು ಹೇಳಿದರು, ಇದು ಮಾತೆತ್ತಿದ್ರೆ ಮಹಾತ್ಮ ಗಾಂಧಿ ಹೆಸರು ಹೇಳ್ತಕ್ಕಂಥ ಕಾಂಗ್ರೆಸ್ ಪಕ್ಷ ಸೊ ಗ್ರಾಮ ರಾಜ್ಯವನ್ನು ಉಳಿಸ್ಬೇಕಲ್ಲ, ಆ ಕೆಲಸವನ್ನು ಅವ್ರು ಮಾಡಲಿ. ಇಲ್ಲ ಅಂತಂದರೆ ಇದು ಹೋರಾಟ ಮುಂದುವರಿಯುತ್ತೆ. ಇದಿಷ್ಟು ಆರ್ ಅಶೋಕ್ ಹಾಗೂ ಛಲವಾದಿ ನಾರಾಯಣ ಸ್ವಾಮಿ ಅವರ ಮಾತಾಗಿರುವಂಥದ್ದು. ಅಂದರೆ ಗ್ರಾಮವನ್ನು ಗ್ರಾಮವಾಗಿ ಉಳಿಸಬೇಕು, ಜನಾಭಿಪ್ರಾಯಕ್ಕೆ ಬೆಲೆಯನ್ನು ಕೊಡಬೇಕು ಅಂತೇಳಿ ಆಗ್ರಹಿಸ್ತಾ ಇರುವಂಥದ್ದು. ಈ ವಿಚಾರವಾಗಿ ಮುಂದಿನ ಅಂದರೆ ಸೆಷನ್ನಲ್ಲೂ ಕೂಡ ಮಾತಾಡ್ತೀವಿ. ಆ ಮೂಲಕ ಇಲ್ಲಿನ ಹೋರಾಟಗಾರರಿಗೆ ನಾವು ಬೆಂಬಲವಾಗಿ ನಿಲ್ತೀವಿ ಅಂತ ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾಮನ್ ಇನ್ನೊಂದು ಜೊತೆ ಆನಂದ್, ರಿಪಬ್ಲಿಕ್ ಕನ್ನಡ, ಮಂಡ್ಯ. ಮದ್ದೂರು ನಗರಸಭೆ ವ್ಯಾಪ್ತಿಗೆ ಗೆಜ್ಜಲಗೆರೆ ಗ್ರಾಮವನ್ನು ಸೇರ್ಪಡೆ ಮಾಡಿರೋದಕ್ಕೆ ವಿರೋಧಿಸಿ ಕಳೆದ 21 ದಿನಗಳಿಂದ ಗ್ರಾಮಸ್ಥರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಇವತ್ತು ಬಿಜೆಪಿ ನಾಯಕರು ಕೂಡ ಸಾಥ್ ನೀಡಿರುವಂಥದ್ದು. ಈ ಬಗ್ಗೆ ಮಾತಾಡೋದಕ್ಕೆ ವಿಪಕ್ಷ ನಾಯಕರಾದಂಥ ಅಶೋಕ್ ಅವರಿದ್ದಾರೆ, ಅವ್ರನ್ನ ಮಾತಾಡಿಸ್ತೀನಿ. ಸರ್, 21 ದಿನಗಳಿಂದ ಪ್ರತಿಭಟನೆ ಮಾಡ್ತಾ ಇದ್ದಾರೆ, ಸರ್ಕಾರ ಜಗ್ತಾ ಇಲ್ಲ. ಇವತ್ತು ನೀವು ಕೂಡ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದೀರಿ. ನೋಡಿ, ನಾವು ಇಲ್ಲಿ ಹಳ್ಳಿಯ ಜನ ಹಳ್ಳಿಯಾಗಿ ಉಳಿಬೇಕು ಅಂತ ಹೇಳ್ತಾರೆ. ಪಟ್ಟಣ ಮಾಡೋದ್ರಿಂದ ನಮ್ಮ ಹಳ್ಳಿಯ ವಾತಾವರಣ ಹೊರಟೋಗ್ತತೆ. ಇಲ್ಲಿರುವಂಥ ನಮ್ಮ ಗದ್ದೆ ಜಮೀನೇನಿದೆ, ತೆಂಗಿನ ತೋಟಗಳೇನಿದೆ ಅದೆಲ್ಲ ಹಾಳಾಗಿ ಹೋಗ್ತತೆ. ಅದರಿಂದ ಹಳ್ಳಿಯಾಗಿ ಉಳಿಸಿ ಅಂತ ಹೋರಾಟ ಮಾಡಿದ್ರೆ ಈ ಸರ್ಕಾರಕ್ಕೆ ಏನು ಪ್ರಾಬ್ಲಮ್ಮು? ಸರ್ಕಾರ ಹಳ್ಳಿನ ಕರ್ಕೊಂಡೋಗಿ ಪಟ್ಟಣ ಮಾಡಿದ್ರೆ ಸರ್ಕಾರಕ್ಕೆ ಇದರಿಂದ ಬೆನಿಫಿಟ್ ಏನಾಗ್ತೈತೆ? ಅನ್ಯಾಯ ಮಾಡ್ತಾ ಇದ್ದಾರೆ, ಜನರ ಭಾವನೆಗೆ ವಿರುದ್ಧವಾಗಿ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ನಾವು ಬಂದಿದ್ದೀರಿ. ಈ ದೌರ್ಜನ್ಯ ಇದೆಲ್ಲ ಕಾಂಗ್ರೆಸ್ ಅವ್ರು ಮಾಡ್ತಾ ಇರೋ ದೌರ್ಜನ್ಯ, ಇದು ನಿಲ್ಲಲ್ಲ. ನಾವು ಅದಕ್ಕೆ ವಿರೋಧ ಮಾಡ್ತಾ ಇದ್ದೀರಿ. ಕೂಡಲೇ ಆ ಗೆಜೆಟನ್ನು ರದ್ದು ಮಾಡಿ ಹಳ್ಳಿಯನ್ನು ಹಳ್ಳಿಯಾಗಿ ಉಳಿಸಿ. ಗಾಂಧೀಜಿಯ ಕನಸೇನಿದೆ ಗ್ರಾಮ ರಾಜ್ಯ ರಾಮ ರಾಜ್ಯ, ಅದನ್ನು ಮಾಡಿ ಅಂತ ಹೇಳಿ ನಾನು ಹೋರಾಟವನ್ನು ಮಾಡ್ತಾ ಇದ್ದೀನಿ. ಸರ್, ಮುಂದೆ ಯಾವ ಸ್ವರೂಪಕ್ಕೆ ಹೋಗುತ್ತೆ ಸರ್ ಹೋರಾಟ? ನೋಡಿ, ಗೆಜ್ಜಿಲ್ಗೆರೆ ಹಿಂದೆ ಗುಂಡೂರಾವ್ ಅವರು ಗೋಲಿಬಾರ್ ಮಾಡಿ ಇಲ್ಲಿ ರೈತರು ಸತ್ತಿದ್ದಾರೆ ಇಬ್ಬರು. ಅಂಥ ಹೋರಾಟದ ಜಮೀನಿದು, ಭೂಮಿ ಇದು. ಇಲ್ಲೇನಾದರೂ ಜಾಸ್ತಿ ಒತ್ತಡ ಹಾಕಿದ್ರೆ ದೊಡ್ಡ ಹೋರಾಟ ಆಗ್ತೈತೆ. ಸರ್ಕಾರಕ್ಕೆ, ಮುಖ್ಯಮಂತ್ರಿಗಳಿಗೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಅದಕ್ಕೆ ಅವಕಾಶ ಕೊಡದೆ ಇಮಿಡಿಯೇಟಾಗಿ ಆ ಗೆಜೆಟನ್ನು ವಾಪಸ್ ತೆಗೀರಿ. ಛಲವಾದಿ ನಾರಾಯಣ ಸ್ವಾಮಿ ಅವರು ಇದ್ದಾರೆ, ಮಾತಾಡಿಸ್ತೀನಿ. ಸರ್, ನೀವೇನು ಹೇಳ್ತೀರಿ ಸರ್, ಹೋರಾಟಕ್ಕೆ ಭಾಗಿಯಾಗಿದ್ದೀರಿ ಇವತ್ತು? ಸೊ ಹೋರಾಟ ಜನ ಏನು ಅಭಿಲಾಷೆ ಇದೆ ಅದಕ್ಕೆ ಸ್ಪಂದಿಸ್ತಕ್ಕಂಥದ್ದು ನಮ್ಮೆಲ್ಲರ ಕರ್ತವ್ಯ. ಈಗೇನು ಅಶೋಕ್ ಅವ್ರು ಹೇಳಿದರು, ಇದು ಮಾತೆತ್ತಿದ್ರೆ ಮಹಾತ್ಮ ಗಾಂಧಿ ಹೆಸರು ಹೇಳ್ತಕ್ಕಂಥ ಕಾಂಗ್ರೆಸ್ ಪಕ್ಷ ಸೊ ಗ್ರಾಮ ರಾಜ್ಯವನ್ನು ಉಳಿಸ್ಬೇಕಲ್ಲ, ಆ ಕೆಲಸವನ್ನು ಅವ್ರು ಮಾಡಲಿ. ಇಲ್ಲ ಅಂತಂದರೆ ಇದು ಹೋರಾಟ ಮುಂದುವರಿಯುತ್ತೆ. ಇದಿಷ್ಟು ಆರ್ ಅಶೋಕ್ ಹಾಗೂ ಛಲವಾದಿ ನಾರಾಯಣ ಸ್ವಾಮಿ ಅವರ ಮಾತಾಗಿರುವಂಥದ್ದು. ಅಂದರೆ ಗ್ರಾಮವನ್ನು ಗ್ರಾಮವಾಗಿ ಉಳಿಸಬೇಕು, ಜನಾಭಿಪ್ರಾಯಕ್ಕೆ ಬೆಲೆಯನ್ನು ಕೊಡಬೇಕು ಅಂತೇಳಿ ಆಗ್ರಹಿಸ್ತಾ ಇರುವಂಥದ್ದು. ಈ ವಿಚಾರವಾಗಿ ಮುಂದಿನ ಅಂದರೆ ಸೆಷನ್ನಲ್ಲೂ ಕೂಡ ಮಾತಾಡ್ತೀವಿ. ಆ ಮೂಲಕ ಇಲ್ಲಿನ ಹೋರಾಟಗಾರರಿಗೆ ನಾವು ಬೆಂಬಲವಾಗಿ ನಿಲ್ತೀವಿ ಅಂತ ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾಮನ್ ಇನ್ನೊಂದು ಜೊತೆ ಆನಂದ್, ರಿಪಬ್ಲಿಕ್ ಕನ್ನಡ, ಮಂಡ್ಯ.